ಹಲೋ ಎವ್ರಿವಾನ್, ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇಲ್ಲಿ ಬಟರ್ ಪನ್ನೀರ್ ಮಸಾಲಾನ ಮಾಡ್ಕೊಂಡು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪೂಜೆ ಸಾಮಾನೆಲ್ಲ ತೊಳಿಬೇಕಾಯ್ತು, ಆದ್ರೆ ತೊಳೆದಿಲ್ಲ. ಯಾಕೆಂದ್ರೆ ಕಪ್ಗಾಗಿರ್ಲಿಲ್ಲ. ಬೆಳ್ಳಿ ಸಾಮಾನು ಕಪ್ಗಾದ್ರೆ ನೋಡೋದಕ್ಕೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡ್ಕೊಳ್ತೀನಿ. ನನಗೆ ಅಂತ ಅಂದ್ಬಿಟ್ಟು ರಾಗಿ ಮಾಲ್ಟ್ನ ನಾನು ಮಾಡ್ಕೊಂಡಿದ್ದೀನಿ. ರಾಗಿ ಮಾಲ್ಟ್ ಬಳಸೋದು ತುಂಬಾನೇ ಒಳ್ಳೇದು. ನಮ್ಗೆ ಏಜ್ ಆಗ್ತಾ ಆಗ್ತಾ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಹಂಗಾಗಿ ರಾಗಿ ಒನ್ ಟೈಮ್ ಆದ್ರೂ ಬಳಸೋದು ತುಂಬಾ ಅವಶ್ಯಕವಾಗಿರುತ್ತೆ. ಇವಾಗ ಹೊಸ್ಲು ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ಹೊಸ್ಲಿಗೆಲ್ಲ ರಂಗೋಲಿ ಇಟ್ಟು ಹೂವು ಇಟ್ಟು ಇನ್ನು ಪೂಜೆನ ಮಾಡ್ಕೊಳ್ಬೇಕು. ಅದಾದ ನಂತರ ನಿನ್ನೆ ನಾನು ಹಾಕಿರೋ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಬೇಕರಿನ ಅಥವಾ ಸ್ಯಾರಿ ಬಿಸ್ನೆಸ್ ಅನ್ನೋದಕ್ಕೆ. ನೀವೆಲ್ಲರೂ ಕೆಲವರು ಬೇಕರಿ ಮಾಡಿ ಅಂತ, ಕೆಲವರು ಸ್ಯಾರಿ ಬಿಸ್ನೆಸ್ ಮಾಡಿ ಅಂತ. ಇವಾಗ ನಾನು ತರಕಾರಿ ಸಾಂಬಾರ್ನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ರಸಂನ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಂಬಾರ್ ಜೊತೆಗೆ ರಸಮ್ಮು ಇದ್ರೆ, ಹಂಗಾಗಿ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ರಸಂನ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ, ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ. ನೋಡ್ತೀನಿ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ್ದು ಮಾಡೋದು ಅಂತ ಅಂದ್ಬಿಟ್ಟು. ನಾನೇನು ಡಿಸೈಡ್ ಮಾಡಿಲ್ಲ. ಹಂಗಾಗಿ ನಿಮ್ಮ ಎಲ್ಲ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಇವತ್ತಿನ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.